ಒಮ್ಮೆ ದೇವಲೋಕದ ಅಧಿಪತಿ ಇಂದ್ರನು ತನ್ನ ಐರಾವತ ಆನೆಯ ಮೇಲೆ ಹೋಗುತ್ತಿದ್ದಾಗ ದುರ್ವಾಸ ಮುನಿಗಳು ತಮಗೆ ಸಿಕ್ಕ ದಿವ್ಯ ಹೂವಿನ ಹಾರವನ್ನು ಪ್ರಸಾದವಾಗಿ ಇಂದ್ರನಿಗೆ ನೀಡುತ್ತಾರೆ. ಆದರೆ ಗರ್ವದಲ್ಲಿದ್ದ ಇಂದ್ರನು ಆ ಹಾರವನ್ನು ಆನೆಯ ಸೊಂಡಿಲ ಮೇಲೆ ಇಡುತ್ತಾನೆ. ಆನೆ ಆ ಹಾರವನ್ನು ಕೆಳಗೆ ಹಾಕಿ ತುಳಿಯುತ್ತದೆ. ಇದರಿಂದ ಕೋಪಗೊಂಡ ದುರ್ವಾಸರು, ನಿನ್ನ ಸಂಪತ್ತು ಮತ್ತು ಶಕ್ತಿ ನಾಶವಾಗಲಿ ಎಂದು ಶಾಪ ನೀಡುತ್ತಾರೆ. ಶಾಪದ ಪ್ರಭಾವದಿಂದ ದೇವತೆಗಳು ತೇಜಸ್ಸನ್ನು ಕಳೆದುಕೊಂಡು ದೀನರಾಗುತ್ತಾರೆ. ಶಕ್ತಿಹೀನರಾದ ದೇವತೆಗಳು ಅಸುರರ ಉಪಟಳ ತಾಳಲಾರದೆ ಬ್ರಹ್ಮನ ಬಳಿ ಹೋಗುತ್ತಾರೆ. ಬ್ರಹ್ಮನು ಅವರನ್ನು ವಿಷ್ಣುವಿನ ಬಳಿ ಕರೆದೊಯ್ಯುತ್ತಾನೆ. ಆಗ ವಿಷ್ಣುವು ಕ್ಷೀರಸಾಗರವನ್ನು ಹಾಲಿನ ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆದರೆ ನೀವು ಮರಳಿ ಶಕ್ತಿವಂತರಾಗಬಹುದು ಎಂದು ಸಲಹೆ ನೀಡುತ್ತಾನೆ. ಈ ಕಠಿಣ ಕೆಲಸಕ್ಕೆ ಅಸುರರ ಸಹಾಯ ಬೇಕೆಂದು ದೇವತೆಗಳು ಅಸುರರ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾರೆ. ಮಂಥನ ಸಾಧನ ಕಡೆಯಲು ಮಂದರ ಪರ್ವತವನ್ನು ಕಂಬವಾಗಿ ಬಳಸಲಾಯಿತು. ಹಗ್ಗ ನಾಗರಾಜನಾದ ವಾಸುಕಿಯನ್ನು ಹಗ್ಗವಾಗಿ ಪರ್ವತಕ್ಕೆ ಸುತ್ತಲಾಯಿತು. ಮಂಥನ ಶುರುವಾದಾಗ ಪರ್ವತಕ್ಕೆ ಯಾವುದೇ ಕೆಳಭಾಗದ ಆಧಾರವಿಲ್ಲದ ಕಾರಣ ಅದು ಮೆಲ್ಲನೆ ಸಮುದ್ರದ ಕೆಳಕ್ಕೆ ಕುಸಿಯತೊಡಗಿತು. ಪರ್ವತವು ಸಮುದ್ರದ ತಳ ಸೇರಿದರೆ ಅಮೃತ ಪಡೆಯುವುದು ಅಸಾಧ್ಯವಾಗಿತ್ತು. ಕೂರ್ಮಾವತಾರದ ಉದಯ. ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವು ದೈತ್ಯಾಕಾರದ ಕೂರ್ಮ ಆಮೆ ರೂಪವನ್ನು ತಾಳಿದನು. ಅವನು ಸಮುದ್ರದ ಆಳಕ್ಕೆ ಇಳಿದು ತನ್ನ ವಿಶಾಲವಾದ ಮತ್ತು ವಜ್ರದಂತಿರುವ ಗಟ್ಟಿಯಾದ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಹೊತ್ತುಕೊಂಡನು. ಪರ್ವತವು ಆಮೆಯ ಬೆನ್ನಿನ ಮೇಲೆ ಸ್ಥಿರವಾಗಿ ಕುಳಿತು ತಿರುಗಲು ಆರಂಭಿಸಿತು. ಆಗ ಮಂಥನವು ಪುನಃ ವೇಗವನ್ನು ಪಡೆಯಿತು. ಮಂಥನ ನಡೆಯುತ್ತಿರುವಾಗ ಸಮುದ್ರದಿಂದ ಅನೇಕ ಅದ್ಭುತಗಳು ಹೊರಬಂದವು. ಹಾಲಾಹಲ ಮೊದಲು ಭಯಂಕರವಾದ ವಿಷ ಹೊರಬಂತು. ಜಗತ್ತನ್ನು ರಕ್ಷಿಸಲು ಶಿವನು ಅದನ್ನು ಕುಡಿದು ನೀಲಕಂಠನಾದನು. ಲಕ್ಷ್ಮೀದೇವಿ ಸಂಪತ್ತಿನ ದೇವತೆ ಪ್ರಕಟವಾಗಿ ವಿಷ್ಣುವನ್ನು ವರಿಸಿದಳು. ಉಚ್ಚೈಶ್ರವಸ್ ಮತ್ತು ಐರಾವತ ದಿವ್ಯ ಕುದುರೆ ಮತ್ತು ಆನೆ. ಪಾರಿಜಾತ ವೃಕ್ಷ ದೇವಲೋಕದ ಹೂವಿನ ಮರ. ಧನ್ವಂತರಿ ಅಂತಿಮವಾಗಿ ವೈದ್ಯಲೋಕದ ಅಧಿಪತಿ ಧನ್ವಂತರಿಯು ಕೈಯಲ್ಲಿ ಅಮೃತ ಕಲಶ ಹಿಡಿದು ಬಂದನು. ಅಸುರರು ಅಮೃತವನ್ನು ಕದಿಯಲು ಪ್ರಯತ್ನಿಸಿದಾಗ ವಿಷ್ಣುವು ಮೋಹಿನಿ ರೂಪ ತಾಳಿ ದೇವತೆಗಳಿಗೆ ಅಮೃತವನ್ನು ಹಂಚಿದನು. ಹೀಗೆ ವಿಷ್ಣುವು ಕೂರ್ಮನಾಗಿ ಬೆನ್ನು ನೀಡದಿದ್ದರೆ ಈ ಬೃಹತ್ ಕಾರ್ಯ ಯಶಸ್ವಿಯಾಗುತ್ತಿರಲಿಲ್ಲ. ನೀತಿ ದೈವಿಕ ಕಾರ್ಯಗಳಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಲು ಭಗವಂತನು ಯಾವುದಾದರೂ ರೂಪದಲ್ಲಿ ಬಂದು ಆಧಾರ ನೀಡುತ್ತಾನೆ ಎಂಬುದು ಈ ಅವತಾರದ ಸಂದೇಶ.